ಬಟ್ಟೆ ನೋಡಿ ಅವರು ಹೆಂಗೆ ಮಾತಾಡ್ತಾರೆ ಅಂತಂದ್ರೆ ಹನುಮಾನ್ ಧ್ವಜನ ಬಟ್ಟೆ ಅಂತಾರೆ ಒಬ್ರು ಇವ. ನಮಸ್ಕಾರ, ನಾನು ಯೋಗೇಶ್ ಮರ್ಲಿಂಗದೊಡ್ಡಿ ಅಂತ. ನಾನು ಅರ್ಜಿದಾರ. ಪಂಚಾಯತಿಗೆ ಅರ್ಜುನ ಸ್ತಂಭ ನಿರ್ಮಾಣ ಮಾಡಬೇಕು, ಹನುಮಾನ್ ಧ್ವಜ ಆರಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಅರ್ಜಿದಾರ. ಏನಾಯ್ತು ಸರ್ ಬೆಳವಣಿಗೆ? ಯಾಕೆ ಈ ರೀತಿ ಇಷ್ಟೊಂದು ಟ್ವಿಸ್ಟ್ ತರತ್ತು? ಕಾರಣ ಏನಿದಕ್ಕೆಲ್ಲ ಸರ್? ನಾನೊಬ್ಬ ಅರ್ಜಿದಾರನಾಗಿ ನಾನು ಡಿಸೆಂಬರ್ 28ನೇ ತಾರೀಕು ಪಂಚಾಯತಿಗೆ ಅಪ್ಲಿಕೇಶನ್ ಕೊಡ್ತೀನಿ. ಅರ್ಜುನ ಸ್ತಂಭ ಮತ್ತು ಹನುಮಾನ್ ಧ್ವಜನ ಆಚರಣೆ ಮಾಡಬೇಕು, ರಂಗಮಂದಿರದಲ್ಲಿ ನೀವು ಅನುಮತಿ ಕೊಡಿ ಅಂತೇಳಿ. ಅದಕ್ಕೆ 29ನೇ ತಾರೀಕು ಮೀಟಿಂಗ್ ಇರುತ್ತೆ. 29ನೇ ತಾರೀಕು ಮೀಟಿಂಗಲ್ಲಿ ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ ಏನು ಯೋಗೇಶ್ ಅವರು ಅಪ್ಲಿಕೇಶನ್ ಕೊಟ್ಟವ್ರೆ, ಸಾರ್ವಜನಿಕರೆಲ್ಲ ಸಹಿ ಮಾಡಿ ಅದಕ್ಕೆ ನಮ್ಮ ಸಂಪೂರ್ಣ ಅನುಮತಿ ಇದೆ ಅಂತ ಕೆರಗೋಡು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಸಿಗುತ್ತೆ. ಆ ಅನುಮೋದನೆ ಸಿಕ್ಕಿದ ನಂತರ ನಾವು ಹನುಮಾನ್ ಧ್ವಜನ ಆಚರಣೆ ಮಾಡಲಿಕ್ಕೆ ಅರ್ಜುನ ಸ್ತಂಭದ ಮೇಲೆ ಪ್ರಕ್ರಿಯೆ ಮಾಡ್ತೀವಿ. ಡಿಸೆಂಬರ್ 29ರಿಂದ ಆರಂಭ ಮಾಡಿ 1 ತಿಂಗಳ ಅವಧಿಯವರೆಗೆ ಫೌಂಡೇಶನ್ ಮಾಡ್ತೀವಿ, ಕಂಬ ನೆಡಲಿಕ್ಕೆ ಪ್ರಯತ್ನಗಳು ಮಾಡ್ತೀವಿ. ಅದನ್ನು ಎಲ್ಲೋ ಒಂದು ಕಡೆ ನೆಲಮಂಗಲ ಕಡೆಯಿಂದ ಧ್ವಜ ತರಿಸ್ತೀವಿ, ಅದನ್ನ ಎತ್ತೋಕೆ ಕ್ರೇನ್ನ ಮೈಸೂರಿಂದ ಬರುತ್ತೆ. ಎಲ್ಲ ಪ್ರಕ್ರಿಯೆಗಳು ಆಗ್ತವೆ. ಆಗ್ದಾಗ ಸರಿ ಅಂತ ಬಿಟ್ಟು ಏನು ಈ ದೇಶದಲ್ಲಿ ರಾಮ ಮಂದಿರ ಉದ್ಘಾಟನೆ ಆದ ದಿನ ನಾವು ಉದ್ಘಾಟನೆ ಮಾಡಬೇಕು, ಆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ 20ನೇ ತಾರೀಕು ನಾವು ಡಿಸೆಂಬರ್ 20ನೇ ತಾರೀಕು ಧ್ವಜ ಆಚರಣೆ ಮಾಡ್ತೀವಿ. ಹನುಮಾನ್ ಧ್ವಜನ ಹಾಸ್ಟಿಂಗ್ ಮಾಡ್ತೀವಿ. ಹಾಸ್ಟಿಂಗ್ ಮಾಡಿದ 3 ದಿನದ ಮೇಲೆ PDO ನಮ್ಮನ್ನು ಸಭೆ ಕರೀತಾರೆ. ಸಭೆ ಕರೆದ್ಬಿಟ್ಟು ನಿಮಗೆ ಹಂಗೆ ಆರಿಸಬಾರ್ದು, ನನಗೆ ಪವರ್ ಇಲ್ಲ ಕೊಡಲಿಕ್ಕೆ, ದಯವಿಟ್ಟು ರಿಮೂವ್ ಮಾಡಿ ಅಂತಾರೆ. ನೀವು ಅನುಮತಿ ಕೊಟ್ಟಿದ್ದೀರಾ, ಅನುಮತಿ ಆಧಾರದ ಮೇಲೆ ನಾವು ಧ್ವಜಸ್ತಂಭದ ಮೇಲೆ ಹನುಮಾನ್ ಫ್ಲಾಗ್ ಹಾಕಿದ್ದೀವಿ. ಅರ್ಥ ಆಯ್ತಾ? ಆ ನಿಟ್ಟಿನಲ್ಲಿ ನೀವು ನಾನು ಹೇಳಿದ್ದೆ ಅವ್ರಿಗೆ, ಆ ನಿಟ್ಟಿನಲ್ಲಿ ನಾವು ಆರಿಸಿದೀವಪ್ಪ, ನಾವೇ ಫ್ಲಾಗ್ ಆರಿಸಿರೋದು. ನಿಜ, 100ಕ್ಕೆ 100 ಸತಿ ನಾವೇ ಫ್ಲಾಗ್ ಆರಿಸಿರೋದು. ಪಂಚಾಯತಿ ಅನುಮತಿ ಸಿಕ್ಕಿದೆ. 18 ಜನ ಪರವಾಗಿ ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ. ಅದನ್ನ ಹೇಳಿ ಅಂತ. ಉಳಿಕೆ ಅಪ್ಲಿಕೇಶನ್ ಬಗ್ಗೆ ಗೊತ್ತಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಅವರು ಸಬೂಬಿ ಹೇಳಿದ್ರು. ಸಬೂಬಿ ಹೇಳೋಕೆ ನೋಡ್ರಿ, ನಾವು ಹನುಮಾನ್ ಧ್ವಜ ಕಟ್ಟಲಿಕ್ಕೆ ನಿಮ್ಮ ಅನುಮತಿ ಇತ್ತು, ಕೊಟ್ಟಿದ್ದೀವಿ. ನೀವು ಪಂಚಾಯತಿ PDO ಆಗಿ ಕಾರ್ಯಾಂಗದ ಕೆಲಸ ಮಾಡಿ, ಶಾಸಕಾಂಗದ ಕೆಲಸ ಮಾಡಿಬಿಡಿ ಅಂತ PDO ಹೇಳಿದ್ದಾಯ್ತು. ಅದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಆಯ್ತು. 25ಕ್ಕೆ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಏನು ನಿರ್ಣಯ ಆಯ್ತದೆ ಅದ್ರ ಅನುಗುಣವಾಗಿ ಹೋಗುವ ಅಂತ ಮಾತಾಡಿದ್ರು. ಯಾರು ಅಧ್ಯಕ್ಷರು, PDO ಮತ್ತೆ ಪಂಚಾಯತಿ ಎಲ್ಲ ಒಂದಷ್ಟು ಸದಸ್ಯರುಗಳು ಸೇರಿ ಆಯ್ತು ಅಂತ ಹೇಳಾಯ್ತು. 25ನೇ ತಾರೀಕು ಮೀಟಿಂಗ್ ಬಂತು ಸರ್. 25ನೇ ತಾರೀಕಲ್ಲಿ ಮೀಟಿಂಗಲ್ಲಿ ಪುನಃ ಎಗೇನ್ ರೆಸಲ್ಯೂಷನ್ ಆಗುತ್ತೆ. ನವೆಂಬರಿಂದ ಪ್ರಕ್ರಿಯೆಯಾಗಿ 3 ಮೀಟಿಂಗ್ಗಳು ಹನುಮಾನ್ ಧ್ವಜ ಆಚರಣೆ ವಿಚಾರ ಸಂಬಂಧಪಟ್ಟಂಗೆ ಆರಂಭ ಆಗಿ ಎಲ್ಲ 3 ಮೀಟಿಂಗ್ಗಳಲ್ಲಿ ಧ್ವಜದ ಪರವಾಗಿ ರೆಸಲ್ಯೂಷನ್ ಬರುತ್ತೆ. ಅಂತಿಮವಾಗಿ ಡಿಸೆಂಬರ್ 25ನೇ ತಾರೀಕು ಎಗೇನ್ ಸಾಮಾನ್ಯ ಸಭೆಯಲ್ಲಿ ಹನುಮಾನ್ ಧ್ವಜ ಆಚರಣೆ ಮಾಡುವಂಥ ವಿಚಾರನ ಅರ್ಜುನ ಸ್ತಂಭದ ಮೇಲೆ ಚರ್ಚೆಗೆ ಬರುತ್ತೆ. ಆ ಚರ್ಚೆಯಲ್ಲಿ ಸದರಿ ಅರ್ಜಿಗಳ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಗ್ರಾಮ ರಂಗಮಂದಿರದಲ್ಲಿ ಆವರಣದಲ್ಲಿರುವ ಧ್ವಜಸ್ತಂಭ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜವನ್ನು ಧಾರ್ಮಿಕ ಹಬ್ಬಗಳನ್ನು ಒಳಗೊಂಡಂತೆ ಶ್ರೀ ಆಂಜನೇಯ ಸ್ವಾಮಿಯ ಧ್ವಜ ಹಾರಾಡಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಸಲ್ಲಿಸುತ್ತಾರೆ. ಸದರಿ ಮನವಿ ರೀತಿಯ ಸುದೀರ್ಘವಾಗಿ ಚರ್ಚಿಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಂಘದ ಹಾಗೂ ಸದಸ್ಯರುಗಳಾದ ಶ್ರೀ ರಾಜೇಶ್, ಶ್ರೀ ಮಹೇಶ್, ಶ್ರೀ ಶಿವಾನಂದ್, ಶ್ರೀ ಕುಮಾರ್, ಶ್ರೀ ವನ್ನಯ್ಯ, ಶ್ರೀ ಶಿವಪ್ರಸಾದ್, ಕೆ.ಎ. ತಮ್ಮಣ್ಣ, ಶ್ರೀ ಉಮೇಶ್, ಶ್ರೀಮತಿ ವಿಶಾಲಾಕ್ಷಿ, ಶ್ರೀಮತಿ ರಾಧಾಮಣಿ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ಪುಷ್ಪ, ಶ್ರೀಮತಿ ಶಾಂತಮ್ಮ, ಶ್ರೀಮತಿ ನಾಗಮ್ಮ, ಶ್ರೀಮತಿ ಸಾವಿತ್ರಮ್ಮ, ಶ್ರೀಮತಿ ನಾಗಮ್ಮ ಇವರುಗಳು ಸದರಿ ಧ್ವಜಸ್ತಂಭದಲ್ಲಿ ಆಂಜನೇಯ ಸ್ವಾಮಿಯ ಧ್ವಜ ಹಾರಾಡಲು ಸಹಮತ ವ್ಯಕ್ತಪಡಿಸಿದರು. ಇದು ರೆಸಲ್ಯೂಷನ್ ಆಗಿ ಬರೀತಾರೆ PDO ಇಲ್ಲಿ. ಅದಾದ್ಮೇಲೆ ಹೇಳ್ತಾ ಇರೋದು ಆಯ್ತು. 25ನೇ ತಾರೀಕು ಇದಾಯಿತು. 25ನೇ ತಾರೀಕಲ್ಲಿ ನಮ್ಮ ಪರವಾಗಿ ರೆಸಲ್ಯೂಷನ್ ಆಯಿತು. ಇಲ್ಲಿ ಈ ಪ್ರಕ್ರಿಯೆ ಆರಂಭ ಆಗಿ ಈಗ ಹೇಳ್ತೀನಿ ಕೇಳಿ. ಮಾನ್ಯ ಶಾಸಕರ ಕಾರಣ ಹೆಂಗೆ ಅಂತಂದ್ರೆ, ರೆಸಲ್ಯೂಷನ್ ಅನುಗುಣವಾಗಿ ನಾವು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದೀವಿ ಆಯಿತು ಅಂತ ಸುಮ್ಮನೆ ಇದ್ದಿದ್ರೆ ಈ ಅವಾಗಡೆಗಳು, ಈ ಬೆಂಕಿ ನಮ್ಮ ಕೆರಗೋಡಂಥ ಶಾಂತಿ ಗ್ರಾಮಗಳಿಗೆ ಬೀಳ್ತಿರ್ಲಿಲ್ಲ. ಅವ್ರೇನು ಮಾಡಿದ್ರು, PDOನ ಬಳಕೆ ಮಾಡ್ಕೊಂಡ್ರು. PDO ಅವರ ಬಳಕೆಗೆ ಅನುಗುಣವಾಗಿ ನಡ್ಕೊಂಡ್ಲಾಗೆ ಇವತ್ತು ಸಸ್ಪೆಂಡ್ ಆಗಿ ಮನೆಗೆ ಹೋಗುವಂಥ ಪರಿಸ್ಥಿತಿಗಳು ಬಂದು ಸರ್ ತಿದ್ದಿದ್ದಾರೆ. ಇವತ್ತು ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಏನು ಡಾಕ್ಯುಮೆಂಟ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ನಾನು ಒಬ್ಬ ಅರ್ಜಿದಾರನಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಪಂಚಾಯತಿಯಿಂದ ಅನುಮತಿ ಸಿಕ್ಕಿದೆ. ಅನುಮತಿಗೆ ಆಧಾರವಾಗಿ
ನಾವು ಧ್ವಜಸ್ತಂಭ ನಿರ್ಮಾಣ ಮಾಡಿ ಸರ್ 1 ತಿಂಗಳ ಅವಧಿನಲ್ಲಿ ಸರ್ ಇವ್ರಿಗೆ ಅವಕಾಶಗಳಿದ್ದು ನಾವು ಎಲ್ಲೋ ಒಂದ್ ಕಡೆ ಅತಿಕ್ರಮವಾಗಿ ಅದನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಪಂಚಾಯತಿ PDOಗೆ ಕಂಪ್ಲೇಂಟ್ ಕೊಡೋ ಪವರ್ ಇಲ್ವಾ? ಆಯ್ತಪ್ಪ, ನಾವು ಅವ್ರ ಕರ್ತವ್ಯ ಅಡ್ಡಿಪಡಿಸಿದ್ವಿ. ಇನ್ನೊಂದು ಅಂತಂದ್ರೆ 353 506 ಎಲ್ಲ ಏನಾಗಿದಾವೋ ಇವರು ಆ ಬೇಸಿಕಲ್ಲಿ ಅರ್ಜಿದಾರರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ ಯಾಕೆ ಕಂಪ್ಲೇಂಟ್ ಆಗಲಿಲ್ಲ? ಅಧ್ಯಕ್ಷರಿಗಾಗ್ಲಿ PDOಗಾಗ್ಲಿ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವಕಾಶ ಇತ್ತಲ್ಲ, ಯಾಕೆ ಮಾಡಲಿಲ್ಲ ಅಲ್ವಾ? ಇವ್ಯಾವು ಕಾನೂನು ರೀತಿಯ ಪ್ರಕ್ರಿಯೆ ಮಾಡಿದ್ರೆ ಕೇವಲ ಎಲ್ಲೋ ಒಂದ್ ಕಡೆ ಇದು ವಿವಾದ ಸೃಷ್ಟಿ ಮಾಡಬೇಕು ಅಂತೇಳಿ ಇಷ್ಟೆಲ್ಲ ಪ್ರಕ್ರಿಯೆಗಳಾದ್ರು. ಯಾವಾಗ ಹನುಮಾನ್ ಧ್ವಜನ ಕೆಳಗಡೆ ಇಳಿಸಿದ್ರು ಈ ಜನರ ಭಾವನೆಗಳಿಗೆ ಧಕ್ಕೆ ಬಂದಾಗ ಜನ ತಾವಾಗಿ ಹನುಮಾನ್ ಧ್ವಜದ ಬಳಿ ಅಸೆಂಬಲ್ ಆದ್ರು. ಹೋರಾಟ ಚಳವಳಿಗಳು ಶುರುವಾಯಿತು ಅದ್ರ ವಿಚಾರದಲ್ಲಿ. ಹಾಗೆ ಎಲ್ಲ ತಮ್ಮ ಮಾಧ್ಯಮ, ರಾಜ್ಯ, ಜಿಲ್ಲೆ, ರಾಷ್ಟ್ರೀಯ ಮಟ್ಟದ ಎಲ್ಲಾ ಮಾಧ್ಯಮಗಳು ಇದನ್ನು ಬಿತ್ತರಿಸ್ತು. ಇದು ಸ್ಪಷ್ಟ ಸಂದೇಶ. ನಾನೊಬ್ಬ ಕ್ಯಾರಗೋಡು ಗ್ರಾಮ ಪಂಚಾಯಿತಿಯ ಅರ್ಜುನ ಸ್ತಂಭದ ಪರವಾಗಿ ಅರ್ಜಿ ಕೊಟ್ಟಿರುವಂತ ವ್ಯಕ್ತಿ ಯೋಗೇಶ್ ಬರ್ಲಿಂಗನದೊಡ್ಡಿ. ನನ್ನ ಅರ್ಜಿ ಹಲವಾರು ಮೀಡಿಯಾಗಳಲ್ಲಿ ಡಿಬೇಟ್ ಇದರಲ್ಲಿ ಹರಿದಾಡ್ತಿದೆ. ನಾನೇ ಆ ವ್ಯಕ್ತಿ. ಇವರು ಒಂದು ಕಂಪ್ಲೇಂಟ್ ಕೊಡ್ಲಿಲ್ಲ, ರೆಗ್ಯುಲೇಷನ್ ಅಲ್ಲಿ ನಮ್ಮ ಪವರ್ ಇಲ್ಲ ಅಂತಂದ್ಮೇಲೆ ಇವರು ಅಪ್ಲಿಕೇಶನ್ ಯಾಕೆ ಹೊರಗಡೆ ತಗೋತಾರೆ? ನಾನು ಬರ್ತಿದ್ದಾರೆ ಅಪ್ಲಿಕೇಶನ್ ಕೊಡ್ತೀನಿ, ನಿನ್ಗೆ ಅದು ಅಥಾರಿಟಿ ಇಲ್ಲ ಅಂತಂದ್ಮೇಲೆ ಇದು ರಿಜೆಕ್ಟೆಡ್ ಅಂತ ಹೇಳಿದ್ರೆ ನಾವು ಪ್ರೋಗ್ರೆಸ್ ಮಾಡ್ತಿರಲ್ಲ. ಅರ್ಜುನ ಸ್ತಂಭ ಹಾರಾಟ ಮಾಡಿದ್ಮೇಲೆ ನಮ್ಗೆ ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಇವ್ರು ರೆಗ್ಯುಲೇಷನ್ ಕಾನೂನು ರೀತಿಯ ಸರಿ ಇಲ್ಲದೆ ಹೋದ್ರು ಅಲ್ವಾ, ಅದನ್ನ ಪ್ರಶ್ನೆ ಮಾಡ್ಬಿಟ್ಟು ಇವ್ರು ತಾಲೂಕ್ ಪಂಚಾಯತಿ ಮೇಲ್ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿಗಳಿದ್ವಲ್ಲ ಆ ಜಿಲ್ಲಾ ಪಂಚಾಯತಿಯಿಂದ ಇವ್ರು ರೆಗ್ಯುಲೇಷನ್ ರಿಜೆಕ್ಟ್ ಮಾಡಿ ಏನು ಅರ್ಜುನ ಸ್ತಂಭ ನಿರ್ಮಾಣ ಮಾಡಿದೀವಿ ನಮಗೆ ಒಂದು ಆದೇಶದ ಪ್ರತಿ ತಂದು ಧ್ವಜಸ್ತಂಭ ನಿಲ್ಲಿಸಬೇಕು. ಒಂದು ಆದೇಶ ಇಲ್ಲ, ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಆದೇಶ ಇಲ್ಲ, ಜಿಲ್ಲಾಡಳಿತದಿಂದ ನಮ್ಗೆ ತಡೆಯಪ್ಪ ನೀವು ಮಾಡಿರೋ ತಪ್ಪು ಅಂತೇಳಿ ಒಂದು ಸಂದೇಶದಲ್ಲಿ ಏಕಾಏಕಿ ಬಂದ್ಬಿಟ್ಟು ಹನುಮಾನ್ ಧ್ವಜನ ಆಸ್ಟಿಂಗ್ ಆಗಿರೋ ಕೆಳಗಡೆ ಇಳಿಸಿದಾಗ ಅದು ಹಿಂದೂ ಧರ್ಮದ ಪ್ರತೀಕ. ಸನ್ಮಾನ್ಯ ಜಿಲ್ಲಾಡಳಿತದ ಯಾರೋ ಒಬ್ರು ಅಧಿಕಾರಿಗಳು ಇವು ಅಂತ ಬರ್ತಾರೆ, ಅವ್ರು ಇಲ್ಲಿ ಕುತ್ಕೊಂಡು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಆ ಬಟ್ಟೆಯಿಂದ ಏನು ಅಂತಾರ್ರಿ, ಬಟ್ಟೆ ನೋಡಿ ಅವರು ಹೆಂಗೆ ಮಾತಾಡ್ತಾರೆ ಅಂತಂದ್ರೆ ಹನುಮಾನ್ ಧ್ವಜನ ಬಟ್ಟೆ ಅಂತಾರೆ ಒಬ್ರು ಇವು ಅಲ್ವಾ. ಅವು ಮಾನಸಿಕವಾಗಿ ಜನಕ್ಕೆ ಘಾಸಿ ಆಯ್ತು. ಅಲ್ಲಿಂದ ಉಗ್ರ ಹೋರಾಟದ ಸ್ವರೂಪ ಪಡ್ಕೊಂಡು ಇವತ್ತು ರಾಜ್ಯ ರಾಷ್ಟ್ರಾದ್ಯಂತ ಈ ಸುದ್ದಿಗೆ ಅವಾಗಡೆ ಮಾಡಿಕೊಡ್ತು. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತಂದ್ರೆ ಮಾನ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಮತ್ತೆ ಒಂದು ಕನಿಷ್ಠ ಶಾಂತಿ ಸಭೆನ ಮಾಡದೇ ಇರುವಂತ ಜವಾಬ್ದಾರಿಯುತ ಕಾರ್ಯನಿರ್ವಹಣೆ ಮಾಡದೇ ಇರುವಂತ ನಮ್ಮ ಶಾಸಕರು. ಸರ್ ಇಲ್ಲಿ ಏನು ನಡೀತಾ ಇದೆ ಸರ್? ಒಂದ್ ಹೇಳ್ತೀನಿ ಸರ್, ಇವರು ಶಕ್ತಿ ಇದ್ರೆ ಶಾಸಕರ ಹತ್ರ ನಾನು ಪ್ರಶ್ನೆ ಮಾಡ್ತೀನಿ. ಕನಕ ಧ್ವಜದಲ್ಲ, ಇನ್ನೊಂದು ಧ್ವಜದ್ದು, ಮತ್ತೊಂದು ಧ್ವಜದ ಇತರೆಯವರು ಬಂದು ಅರ್ಜಿ ಕೊಟ್ರು ಅಂತ ಹೇಳಿದ್ರಲ್ಲ. ನನಗೆಲ್ಲೋ ಒಂದ್ ಕಡೆ ಜೆರಾಕ್ಸ್ ಅಂಗಡಿನಲ್ಲಿ ಸಿಮಿಡಿಯಂ ಹೋಟೆಲ್ ಜೆರಾಕ್ಸ್ ತಗೊಬರೋ ಪೇಪರ್ ಬೇಡಿ, ಪಂಚಾಯತಿ ಸೀಲು ಸಿಗ್ನೇಚರ್ ನಾನು ಅಟೆಸ್ಟೆಡ್ ಮಾಡಿರೋ ಕಾಪಿ ಪ್ರೆಸೆಂಟ್ ಮಾಡ್ತೀನಿ ಮೀಡಿಯಾ ಮುಂದೆಗಡೆ ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ನಾನು ಪ್ರೆಸ್ ಮೀಟ್ ಕರೆದೇ ಪ್ರೆಸೆಂಟ್ ಮಾಡ್ತೀನಿ. ತಾಕತ್ತಿದ್ರೆ ಸರ್ ಬಿಫೋರ್ 29 ಡಿಸೆಂಬರ್ ಹಿಂದೆ ಯಾರಾದ್ರೂ ಬೇರೆ ಧ್ವಜನ ಆಚರಣೆ ಮಾಡಿ ಅಪ್ಲಿಕೇಶನ್ ಕೊಟ್ಟಿದ್ರೆ ಇವ್ರು ಪ್ರೆಸೆಂಟ್ ಮಾಡಲಿ ಸರ್. ಎಲ್ಲೋ ಒಂದ್ ಕಡೆ ಜನತೆನ ದಾರಿ ತಪ್ಪಿಸುವಂತ ಕೆಲಸನ ಅರ್ಥ ಆಯ್ತಾ? ಶಾಸಕರುಗಳು ಮಾಡಬಾರ್ದು, ಅದ್ರ ಪಾವಿತ್ರ್ಯತೆನ ಹಾಳು ಮಾಡಬಾರ್ದು. ಎಲ್ಲೋ ಒಂದ್ ಕಡೆ ಕೌಮು ಸೌಹಾರ್ದತೆಯಿಂದ ತುಂಬಾ ಚೆನ್ನಾಗಿ ನಡ್ಕೊಂಡಿರ್ತದಂತ ಗ್ರಾಮಗಳಿಗೆ ಇವತ್ತು ಕೊಳ್ಳಿ ಬಿದ್ದಿದೆ. ಯಾರು ಲೇಬಲು? ಒಬ್ರು ಶಾಸಕರಾದಂತವ್ರು ಒಂದೆಲ್ಲೋ ಒಂದ್ ಕಡೆ ನಡೆಯಪ್ಪ ನಾನೇ ಬರ್ತೀನಿ ಅಂತ ಹೇಳಿ ಒಂದು ಶಾಂತಿ ಸಭೆಗೆ ಯಾಕೆ ಆಹ್ವಾನ ಮಾಡಲಿಲ್ಲ? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಲ್ಲಿಂದ ಆದೇಶ ಹೊರಡಿಸ್ಬಿಟ್ಟು ಇಒಗಳು ಕಳಿಸ್ಬಿಟ್ಟು ಬಾಟನ್ ರಿಮೂವ್ ಮಾಡಿದ್ರಲ್ಲ, ಅದ್ರ ಪ್ರತೀಕಾರದ ಸಂದೇಶ ಇದು. ಜನರ ಆಕ್ರೋಶ ಎಲ್ಲೋ ಒಂದ್ ಕಡೆ ಕೇವಲ 15ರಿಂದ 16 ಗಂಟೆಗೆ ಉಡುಪಿ, ಬೈಂದೂರು, ಚಿಕ್ಕಮಗಳೂರು ಮತ್ತೆ ಇನ್ನೆಲ್ಲೋ ಕಾರವಾರ, ಅಂಕೋಲ, ಗುಳೇರ್ಗುಡದಿಂದ ಜನಗಳು ಬಂದಿರಲಿಲ್ಲ. ಇಲ್ಲಿ ಬಂದಿದ್ದು ಈ ಭಾಗದ ಜನ. ಅವರು ಚಂದ ಎತ್ತಿ ಧ್ವಜಸ್ತಂಭ ಮಾಡಿರೋದು. ಅರ್ಥ ಆಯ್ತಾ? ಪಾದಯಾತ್ರೆಗೆ 8ರಿಂದ 10,000 ಜನ ಸೇರ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ 10,000 ಜನ ಸೇರಿಸಬೇಕಾದ್ರೆ ಯಾರು ಇಲ್ಲಿನ RSS ಅವರು ಬಂದು ಕೆಲಸ ಮಾಡಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಅವರು ಬಂದಿರಲ್ಲ. ಎಲ್ಲ ಏನು ಒಂದು ಹಿಂದೂ ಧರ್ಮದ ಪಲ್ಸ್ ಇತ್ತು, ಆ ಪಲ್ಸ್ ಆಕ್ರೋಶ ಜಿಲ್ಲಾಧಿಕಾರಿವರೆಗೆ 15 ಕಿಲೋಮೀಟರ್ ಸುದೀರ್ಘವಾಗಿ ನಡ್ಕೊಂಡು ಹೋದ್ರು. ಅದಕ್ಕೆ ಈ ರಾಜ್ಯ ಮಟ್ಟದ ನಾಯಕರುಗಳು, ನಮ್ಮ ಸ್ಥಳೀಯವಾದಂಥ ನಾಯಕರುಗಳು ಜಾಯ್ನ್ ಆದ್ರು. ರೀ, ನೀವು ಜನರ ಭಾವನೆಗಳಿಗೆ ಧಕ್ಕೆ ತಂದಾಗ, ನೀವು ಎಲ್ಲೋ ಒಂದ್ ಕಡೆ ಜನರ ಭಾವನೆಗಳ ವಿರುದ್ಧವಾಗಿ ನಿಮ್ಮ ಜಿಲ್ಲಾಡಳಿತ ನಡ್ಕೊಂಡಾಗ ಈ ಭಾಗದ ಸ್ಥಳೀಯ ನಾಯಕರುಗಳಾದಂಥ ಶ್ರೀಯುತ ರಘುನಂದನ್ ಇರ್ಬೋದು, ರಾಮಚಂದ್ರ ಇರ್ಬೋದು, ಅಶೋಕ್ ಜಯರಾಮ್ ಅಂತವ್ರು ಇರ್ಬೋದು, ಇವರೆಲ್ಲರೂ ಇಲ್ಲಿ ಬಂದ್ರು. ಶ್ರಮಿಕ ವರ್ಗದ ಪರವಾಗಿ ನಿಮ್ಮ ದಬ್ಬಾಳಿಕೆ ವಿರುದ್ಧ ಬೂಟಲ್ಲಿ ಒದ್ರು ರೀ. ಹೆಂಗಸರು ಮಕ್ಳುಗಳನ್ನ ಬೂಟಲ್ಲಿ ಹೋದ್ರು. ಲಾಠಿ ಚಾರ್ಜ್ ಆಯ್ತು. ಒಂದಲ್ಲ ಇತ್ತು CRPF ಕರ್ಸಿದ್ರು, ಅವ್ರನ್ನ ಕರ್ಸಿ ಲಾಠಿ ಹೊಡ್ಸಿದ್ರು. ಕಡಿಮೆ ಅಂತಂದ್ರೆ 2,500-3 ಸಾವಿರ ಜಮಾವಣೆ ಆಯ್ತು ಪೊಲೀಸು. ಇಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ರಿ. ಯಾಕೆ ಜಾರಿ ಮಾಡಿದ್ರೆ? 144 ಸೆಕ್ಷನ್ ಜಾರಿ ಆಗುವಂತ ಅಗತ್ಯತೆ ಏನಿತ್ತು? ಯಾಕೋ ಈ ಲಾಂಡ್ ಆರ್ಡರ್ ಇಲ್ಲಿ ಹಾಳಾಗಿತ್ತು ನಿಮ್ಗೆ? ಅದನ್ನ ನಾನು ಕೇಳ್ತೀನಪ್ಪ.
ಮೊನ್ನೆ ಎಲ್ಲ ಸರ್ಕಾರದಿಂದ ಹಿಡಿದು ನೀವು ಅದಾದಮೇಲೆ 25ನೇ ತಾರೀಕು ಮೀಟಿಂಗ್ಗೆ ಹೇಳ್ತೀನಿ ಕೇಳಿ. ಇನ್ನೊಂದು ಸಬ್ಜೆಕ್ಟ್ ಇದೆ. 25ನೇ ತಾರೀಕು ಮೀಟಿಂಗ್ಗೆ 2,500 ಅರ್ಜಿ ಹೋಯ್ತವೆ, ರಿಮೂವ್ ಮಾಡಬೇಡಿ, ಹನುಮಾನ್ ಧ್ವಜವನ್ನು ರಿಮೂವ್ ಮಾಡಿಬಿಡಿ ಅಂತ ಸಾರ್ವಜನಿಕರು ಸಾವಿರಾರು ಅರ್ಜಿಗಳನ್ನ ಪಂಚಾಯತಿ ಕೊಡ್ತಾರೆ. ಎರಡು ಸಾವಿರ ಅರ್ಜಿಗಳು ಇಂಡಿವಿಜುವಲ್ ಕೊಡ್ತಾರೆ ಜನ, ಅವರೇ ಸೈನ್ ಆಗಿ ತಗೊಂಡೋಗಿ ಕೊಡ್ತಾರೆ. ಹಂಗಾರೆ ಈ ಜನರ ಭಾವನೆಗಳಿಗೆ ಬೆಲೆ ಇಲ್ವಾ? ಏನು ಒಂದು 18ರಿಂದ 20 ಜನ ರೆಜುಲೇಷನ್ ಮಾಡಿದಂಥ ರೆಜುಲೇಷನ್ಗೆ ಬೆಲೆ ಇಲ್ವಾ? ಅಧಿಕಾರದ ವಿಕೇಂದ್ರೀಕರಣ ಬಗ್ಗೆ ಮಾತಾಡೋರು ನೀವು ಪಂಚಾಯತಿ ರೆಜುಲೇಷನ್ ಯಾಕೆ ವೈಲೇಷನ್ ಮಾಡ್ತಾ ಇದ್ರಿ? ಆಯಿತು, ಪಂಚಾಯತಿ ಕಾನೂನು ತಿಳುವಳಿಕೆ ಇಲ್ಲದೆ ರೆಜುಲೇಷನ್ ಮಾಡಿರೋ ತಿಳ್ಕೊಳ್ಳಿ. ನಿಮ್ಮ ಕಾರ್ಯಾಂಗದ ಅಧಿಕಾರಿಗಳು ಏನು ಮಾಡ್ತಿದ್ರು? ಮೇಲ್ಮಟ್ಟದ ಅಧಿಕಾರಿಗಳಿರಲಿಲ್ವಾ? ಜಿಲ್ಲಾ ಪಂಚಾಯತ್ CO ಇರಲಿಲ್ವಾ? DC ಇರಲಿಲ್ವಾ? ಅಸಿಸ್ಟೆಂಟ್ DC ಇರಲಿಲ್ವಾ? DS2 ಇರಲಿಲ್ವಾ? DS1 ಇರಲಿಲ್ವಾ? JDಗಳಿರಲಿಲ್ವಾ? ಪಂಚಾಯತ್ ರಾಜ್ ಇಲಾಖೆ ಆಕ್ಟ್ ಗೊತ್ತಿಲ್ಲದಿರುವಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಾ? ಆಯ್ತಪ್ಪ, ಏನು ಕಾನೂನು ತಿಳುವಳಿಕೆ ಇಲ್ಲದೆ ಇರೋರು ಜನಪ್ರತಿನಿಧಿಗಳ ಆಯ್ಕೆ ಬಂದ್ಬಿಟ್ಟಿರ್ತಾರೆ, ರೆಜುಲೇಷನ್ ಆಗೋಯ್ತು. ಇಲ್ಲಪ್ಪ ಅಂತ ಹೇಳಿ ಅವ್ರ ಮನವೊಲಿಕೆ ರೆಜುಲೇಷನ್ ಕ್ಯಾನ್ಸಲ್ ಮಾಡಿ ಅದರ ಆದೇಶ ತಗೊಂಡ್ಬಂದು ಧ್ವಜಾರೋಹಣ ಮಾಡಿರೋರು ಕೊಡಬೇಕಿತ್ತು. ಇಲ್ಲಿ ಏನಾಗಿದೆ ಗೊತ್ತಾ? ಕಾಂಗ್ರೆಸ್ ಮನಸ್ಥಿತಿಯ ಜನಗಳಿಗೆ, ಇದು ನಾಯಕರುಗಳಿಗೆ ರಾಷ್ಟ್ರಧ್ವಜನ ಮಧ್ಯೆ ತಂದು ರಾಷ್ಟ್ರಧ್ವಜ ವಿಚಾರದ ಮಧ್ಯೆ ತಂದರೆ ಇದು ವಿಷಯಾಂತರಣ ಮಾಡಿ ಎಲ್ಲೋ ಒಂದು ಕಡೆ ಜನರಲ್ಲಿ ಗೊಂದಲನ ಸೃಷ್ಟಿ ಮಾಡಿ ಈ ಹಿಂದೂ ಭಾವನೆಗಳಿಗೆ ಏನಿದ್ದಾರೆ ಅವ್ರನ್ನ ಹತ್ತಿಕ್ಕಿ ಅಲ್ಪಸಂಖ್ಯಾತರ ಮತವನ್ನು ಕ್ರೋಢೀಕರಿಸಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಐತೆ. ಇಲ್ಲಿ ನಾವು ನ್ಯಾಷನಲ್ ಫ್ಲಾಗ್ ಆರಿಸ್ಬಿಡಿ ಅಂತ ಎಲ್ಲರೂ ಹೇಳಿದೀವ? ನ್ಯಾಷನಲ್ ಫ್ಲಾಗ್ ಬಗ್ಗೆ ನಮಗೇನು ಅಭಿಮಾನ ಗೌರವ ಇಲ್ವಾ? ನ್ಯಾಷನಲ್ ಫ್ಲಾಗ್ ಬೇಡ ಅಂತ ಯಾರು ಹೇಳಿರೋದು? ಆರಿಸ್ಲಿ ಬಿಡಿ. ಅಟ್ಲೀಸ್ಟ್ ಜಿಲ್ಲಾಡಳಿತ ಇವತ್ತು ವೈಲೇಷನ್ ಮಾಡ್ತಲ್ಲ, ಫ್ಲಾಗ್ ಹಾಸ್ಟಿಂಗ್ ಕಂಡೀಷನ್ಸಾ? ಒಂದು ರಾಷ್ಟ್ರಗೀತೆ ಇಲ್ಲ, ಒಂದು ಗೌರವ ಇಲ್ಲ, ಒಂದು ಸೊಲ್ಯೂಟ್ ಇಲ್ಲ, ಮಧ್ಯಾಹ್ನ 3:15ಗೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಹಾಗಿದ್ರೆ ಈಗ ಜಿಲ್ಲಾಡಳಿತ ಗುಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ, ಒಬ್ಬರು ಸಸ್ಪೆಂಡ್ ಮಾಡಿದ್ದಾರೆ. ಹೌದು, ಕಣ್ಣೋರ್ಸು ತಂತ್ರ ಅದು. ಉಳಿದವ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ? ಉಳಿದವ್ರ ಮೇಲೆ ಏನು ಕ್ರಮ ತಗೊಳ್ಬೇಕು? ಫ್ಲಾಗ್ ಹಾಸ್ಟಿಂಗ್, ನ್ಯಾಷನಲ್ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ರಲ್ಲ, ಹಾಸ್ಟಿಂಗ್ ಕಂಡೀಷನ್ಸ್ ಎಲ್ಲ ನೀವು ಫಾಲೋ ಮಾಡಿದ್ದೀರಾ? ಒಬ್ಬ ತಾಲೂಕ್ ಪಂಚಾಯತ್ EO ಬಂದ್ಬಿಟ್ಟು ಹನುಮಾನ್ ಧ್ವಜನ ಬಟ್ಟೆ ಅಂತಾರೆ. ನಾನು ಹೇಳ್ತಾ ಇರೋದು ಅಷ್ಟು ಅಗೌರವವಾಗಿ ಮಾತಾಡ್ತಾರಲ್ಲ. ನಮ್ಗೆ ನ್ಯಾಷನಲ್ ಫ್ಲಾಗ್ ಬಗ್ಗೆ ಅಗಾಧವಾದ ಗೌರವ ಇದೆ. ನಾವು ಈ ದೇಶದ ವ್ಯವಸ್ಥೆ ಅಲ್ಲ ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಈ ದೇಶದ ಒಬ್ಬ ನಾಗರಿಕನಾಗಿ ನಮಗೊಂದು, ನಾನು ಒಬ್ಬ ಹೆಮ್ಮೆ ಭಾರತೀಯ. ನಾವಿಲ್ಲಿ ಇದು ಬೇಡಿ ಅಂತ ಏನು ಹೇಳಲಿಲ್ಲ ನಾವು ಅಲ್ವಾ? ಹನುಮಾನ್ ಧ್ವಜನ ತೆರವುಗೊಳಿಸಿ ರಾಷ್ಟ್ರಧ್ವಜನ ಹಾಸ್ಟಿಂಗ್ ಮಾಡಿದ್ರು ಇವರು. ಆ ಸಂದರ್ಭದಲ್ಲಾದರೂ ಅಟ್ಲೀಸ್ಟ್ ನ್ಯಾಷನಲ್ ಫ್ಲಾಗ್ ಇವ್ರಿಗೂ ಕನಿಷ್ಠ ಗೌರವ ಕೊಟ್ಟು ನಡ್ಕೊಂಡ್ರೆ ಜಿಲ್ಲಾಡಳಿತ ಅಲ್ಲ ಸರ್. ಇವರು ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಫ್ಲಾಗ್ ಆಡಲಿಕ್ಕೆ ನಮಗೆ ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಫ್ಲಾಗ್ ಹಾಕ್ಬಾರ್ದು ಅಂತ ಇವ್ರು ಹೇಳ್ತಾರಲ್ಲ, ಮಂಡುವಾದನ ನಾನು ಕೇಳ್ತೀನಿ, ಪ್ರೆಸೆಂಟ್ ಮಾಡಿ ಸರ್. ಯಾವ ಕಾನೂನು? ಈಗ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ನಮ್ಮ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಇವೆಲ್ಲ ಸಾರ್ವಜನಿಕ ಸ್ಥಳಗಳು ತೆರವು ಮಾಡಿಬಿಡಿ ಅಲ್ವಾ? ಚರ್ಚ್ಗಳಿದ್ದಾವೆ, ಮಸೀದಿಗಳಿದ್ದಾವೆ, ಸಾರ್ವಜನಿಕ ಸ್ಥಳ. ಇವತ್ತು ಇವರು ಹನುಮಾನ್ ಧ್ವಜನ ಕೆಳಗಡೆ ಇಳಿಸಿ ಅಂತ ಹೇಳಿ ಬಂದು ಇಳಿಸಿದ್ರಲ್ಲ ಸರ್. ಪ್ರತಿ ಶನಿವಾರ ಭಜನೆ ಮಾಡ್ತಾರೆ. ಸಾರ್ವಜನಿಕ ಜಾಗದಲ್ಲಿ ಹನುಮಾನ್ ಭಜನೆ ಮಾಡ್ಲಿಕ್ಕೆ ಯಾರು ಅನುಮತಿ ಕೊಟ್ಟಿದ್ದು? ಗೋರಾಕಿ ಅಂತ ಗೋರಾಕ್ಸ್ಬಿಡ್ತಾರೆ ಶಾಸಕರು, ಅಧಿಕಾರದ ದರ್ಪ ಗೋರಾಕ್ಸ್ಬಿಡ್ತಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವ್ರ ಮಾತು ಕೇಳಬೇಕು, ನಾಳೆಗೆ ನಾವು ಭಜನೆ ನಿಲ್ಲಿಸ್ಬೇಕು. ಈ ಎಲ್ಲ ಅವಾಂತರಗಳಿಗೆ ಮೂಲ ಕಾರಣ ಶಾಸಕರೇ ಸರ್. ದಯವಿಟ್ಟು ಇದನ್ನ ನಾನು ಏನು ನನ್ನ ಭಾವನೆಗಳು ಹೇಳ್ತಾ ಇದ್ದೀನಿ, ನನ್ನ ವಾಯ್ಸ್ ಇದು ಜನರ ಭಾವನೆಗಳು. ಇದು ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಸ್ಥಳೀಯ ಶಾಸಕರವರೆಗೆ ಇದು ಚರ್ಚೆ ಆಗಬೇಕು. ನಾನು ಅವ್ರನ್ನ ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ. ಏನು ಸರ್? ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ ಸರ್ ನಾನು. ಕೊಡಿ, ಆಯಿತು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧಾರ್ಮಿಕ ಬಾವುಟಗಳನ್ನು ಆಚರಣೆ ಮಾಡಬಾರ್ದು ಅಂತಿದ್ರೆ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ. ಸರ್, ಇವಾಗ ಈ ಅರ್ಜುನ ಸ್ತಂಭ ಇದೆಯಲ್ಲ, ಈ ಸ್ತಂಭ ಎಷ್ಟು ವರ್ಷಗಳಿಂದಿದೆ ಸರ್? ಕಳೆದ 40 ವರ್ಷಗಳಿಂದ ಅಲ್ಲಿ ಧ್ವಜಸ್ತಂಭ ಇತ್ತು. ನಾವು ಸಣ್ಣವರಾಗಿದ್ದರಿಂದ ಅದು ಒಂದು ದೇವಸ್ಥಾನ ಇದೆಯಲ್ಲ ನಿಮ್ಮೂರಲ್ಲಿ, ಹನುಮಂತನ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ತಂಭನ ಅದು? ಸರ್, ಅದ್ರ ಮುಂದೆಗಡೆನೆ ಅದು ಮಾಡಿದ್ರು ಪೂರ್ವಿಕರು. ನಾವು ಉಡೋದಕ್ಕಿಂತ ಮೊದಲೇಯಿಂದನೂ ಅದು ಇತ್ತು. ದೇವಸ್ಥಾನದ ಮುಂದೆಗಡೆ ಒಂದು ಧ್ವಜಸ್ತಂಭ ಇತ್ತು. ಧ್ವಜಸ್ತಂಭದಲ್ಲಿ ಎಲ್ಲ ಧಾರ್ಮಿಕ ಬಾವುಟಗಳು ಮತ್ತು ಇನ್ನೊಂದು ನಾಡ ಹಬ್ಬದಲ್ಲಿ ಇದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇಗಳಲ್ಲಿ ನ್ಯಾಷನಲ್ ಫ್ಲಾಗು, ರಾಜ್ಯೋತ್ಸವ ಸಂದರ್ಭಗಳಲ್ಲಿ ಶಬ್ದಚಿತ್ರಗಳು ಮಾಡಿ ಫ್ಲಾಗ್ ಹಾರಿಸಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿದ್ದವು. ನಾಟ್ ಓನ್ಲಿ ಟುಡೇ, ಕಳೆದ 40-45 ವರ್ಷಗಳ ಇತಿಹಾಸ ಆ ರಂಗಕ್ಕಿದೆ. ಧ್ವಜಸ್ತಂಭದ ಶಿಥಿಲ ಆಗಿ ಅದನ್ನು ಕಿತ್ತಾಕಿದ ಮೇಲೆ ಇನ್ನೂ ಆ ಕಟ್ಟೆ ಇದೆ, ನೀವು ಅದನ್ನು ನೋಡ್ಬೋದು.
ಇವರು ವಿಷಯಾಂತರ ಮಾಡ್ತಾ ಇದಾರೆ ಸರ್. ಅಂದ್ರೆ ಈ ಸ್ತಂಭ ಹೊಸದಾಗೇನು ಬಂದಿಲ್ಲನೋ, ಸುಮಾರು 40-50 ವರ್ಷಗಳಿಂದ ಅಲ್ಲಿತ್ತು. ಇವಾಗ ಅದು ಸ್ವಲ್ಪ ಅಪ್ಡೇಟ್ ಆಗಿದೆ. ಅವತ್ತು 50 ಅಡಿ ಇತ್ತು, ಇವತ್ತು 108 ಅಡಿ ಆಗಿದೆ. ದರ್ಸಾಲ ಅಷ್ಟೇ. ಆದ್ರೂ ಅವತ್ತಿಂದ ಇಲ್ದಿರೋ ಸಮಸ್ಯೆ ಇವಾಗ ಯಾಕೆ ಬರ್ತಾ ಇದೆ? ಯಾಕೆ ಬರ್ತಾ ಇದೆ? ರಾಜಕೀಯನ ಬೆರೆಸ್ಬೇಕು ಇದ್ರಲ್ಲಿ, ಅದನ್ನ ತೆಗಿಬೇಕು. ಇನ್ನೊಂದ್ರಿ, ಇವ್ರು ಹೇಳ್ತಾರಲ್ರಿ, ನಾವೆಲ್ಲಾರು ವ್ಯಕ್ತಿ ಪೂಜೆ ಮಾಡುವಂತ ಮಾಡಿದೀವ ಸ್ವಾಮಿ? ಯಾರ್ದಾರು ವ್ಯಕ್ತಿ, ಯಾವ್ದಾರು ಒಂದು ಸಮುದಾಯ ಇದ್ದು ಅಥವಾ ಯಾವುದೋ ಒಂದು ಇದು ಅಲ್ಲಿ ತಗೊಂಬಂದು ಕಾಂಪ್ಲಿಕೇಶನ್ ಮಾಡಿದ್ವಾ? ಈ ದೇಶದ ಜನರ ಪ್ರತೀಕ, ಹಿಂದೂ ಧರ್ಮದ ಜನರ ಪ್ರತೀಕ, ಧಾರ್ಮಿಕ ನಂಬಿಕೆ ಅದು. ಇವರು ಸರ್ ಈ ಬೇಜವಾಬ್ದಾರಿ ನಡವಳಿಕೆ ಶಾಸಕರು ಎಲ್ಲ ಹೊರಗಡೆಯಿಂದ ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಸರ್ 8-10 ಸಾವಿರ ಜನ ಸರ್ ಬರೀ 15 hours ಅಸೆಂಬಲ್ ಮಾಡೋಕ್ಕಾಯ್ತದ? ಎಂಥ ಸಂಘಟನೆಗಳು ಕೆಲಸ ಮಾಡಬೇಕು ಸರ್? ಆ ಹೋರಾಟದ ಮನೋಭಾವನ ರೂಪಿಸ್ಕೊಂಡು ಕರ್ಕೊಂಡು ಹೋಗ್ತಾಯ್ತದ ಸರ್? ಯಾರು 100 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದು ಜನ ಇದ್ರ? ದಾರಿ ಉದ್ದಕ್ಕೂ ಆರತಿ ಎತ್ತಿದ್ರು, ದಾರಿ ಉದ್ದಕ್ಕೂ ಬಾಳೆಹಣ್ಣುಗಳು, ಮಜ್ಜಿಗೆ, ಜನ ವಾಲಂಟ್ರಿ ಕೊಟ್ಟರು ಅಲ್ವಾ? ಇಂಥವಕ್ಕೆಲ್ಲ ಈ ನೈತಿಕ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಮಾಡಬೇಕು ಅವರು ಶಾಸಕರು. ಅದು ಹೊರತುಪಡಿಸಿ ರಘುನಂದನ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು ಕನಿಷ್ಠ ಗೌರವ ಇಟ್ಕೊಂಡು ಮಾತಾಡಬೇಕು ಈ ಭಾಗದ ಲೀಡರ್ ಅವರು. ಸರ್, ಹನುಮಾನ್ ಧ್ವಜ ಅನಾದಿ ಕಾಲದಿಂದನೂ ಇತ್ತು, ಇವತ್ತು ಇದೆ, ಮುಂದೆ ಭವಿಷ್ಯದ ದಿನಗಳಲ್ಲೂ ಭವಿಷ್ಯದ ಇತಿಹಾಸಗಳಲ್ಲೂ ಹನುಮಾನ್ ಧ್ವಜ ಶಾಶ್ವತ ಅದು ಇದ್ದೇ ಇರುತ್ತೆ. ನಾವು ನಿಂತಿರೋದು ಭಾರತ ಭೂಮಿ, ಪಾಕಿಸ್ತಾನದಲ್ಲಿ ನಿಂತಿಲ್ಲ. ಇವತ್ತು ಸರ್ಕಾರ ಮತ್ತು ಶಾಸಕರು ಗಮನ ಇಟ್ಟು ಕೇಳಿ, BJP KJP ಏನಾಯಿತು? ಅಲ್ಲಾಕ್ ಸಾಫ್ಟಾಗಿ ನಡ್ಕೊಂಡ್ರಿ, ಇಲ್ಲಾಕ್ ರಿಮೂವ್ ಮಾಡ್ತೀರಾ ನೀವು? ಅಂದರೆ ಹಿಂದೂ ವಿರೋಧಿ ನಡವಳಿಕೆ ಹೇಳ್ದಾರೆ ಇನ್ನೇನಿದು? ಇವೆಲ್ಲದಕ್ಕೂ ಸ್ಪಷ್ಟೀಕರಣ ಕೊಡಬೇಕು ಶಾಸಕರುಗಳು ಮತ್ತು ಸರ್ಕಾರ ಅಲ್ವಾ? ಹನುಮಾನ್ ಧ್ವಜ ಅದು ಇತಿಹಾಸ ಅನಾದಿ ಕಾಲದಿಂದನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ನಾವೆಲ್ಲ ಹೋಗಿ ಪಾಕಿಸ್ತಾನದಲ್ಲಿ ಅದೇನು ನಾವಿನ್ನೀಗ ತಾಲಿಬಾನಿಗಳು ಬಾವುಟ ಹಾರಿಸಿದೀವಾ? ಅಲ್ಲ, ತಾಲಿಬಾನಿಗಳೇನೋ ನಾವು ಇದು ಬಾವುಟ ಹಾರಿಸಿದೀವಾ? ಇಲ್ಲ ಯಾವುದೋ ಒಂದು ಸಂಘಟನೆ ಬಾವುಟ ಹಾರಿಸಿದೀವಾ? ಇನ್ನೊಂದು ಮಾಡಿದೀವಾ? ಅಥವಾ ವ್ಯಕ್ತಿ ಪೂಜೆ ಮಾಡ್ತಾ ಇದೀವಾ ಫ್ಲಾಗ್ ಮೇಲೆ? ಏನೂ ಇಲ್ವಲ್ಲ. ಯಾಕೆ ಇಷ್ಟೊಂದು ಈ ಎಲ್ಲ ಗೊಂದಲಗಳಿಗೆ ಕಾರಣರಾದಂಥ ಶಾಸಕರೇ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾಕೆ ಇಷ್ಟೊಂದು ಈ ಜಿಲ್ಲಾಡಳಿತನ ಬಳಸ್ಕೊಂಡು ಈ ಗದ ಪ್ರಯಾಣ ಮಾಡಿ ಈ ಗ್ರಾಮದ ನೆಮ್ಮದಿ ಕೆಡಿಸಿದ್ರೆ? ಅದನ್ನು ಮೊದಲೇ ಹೇಳಿ, ತದನಂತರ ಉಳಿಕೆದು ನೀವು ಹೇಳ್ತಿರಲ್ಲ ಅವೆಲ್ಲವೂ ಅಸ್ಪಷ್ಟ. ಈಗ ಇದೊಂದು ದೊಡ್ಡ ಸಮಾಜ ಕಾರ್ಯ ಅಂತೆಲ್ಲ ನೆಮ್ಮದಿ ಕೆಡಿಸ್ತಾ ಇದ್ರಲ್ವ, ಈ ನೆಲದ ನೆಮ್ಮದಿ ಕೆಡಿಸ್ತಾ ಇದ್ರಲ್ವಾ? ಆಜಾನ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅದನ್ನು ಸ್ಟಾಪ್ ಮಾಡಿ. ಸುಪ್ರೀಂ ಕೋರ್ಟ್ ಆದೇಶನ ಅದ್ರ ಪಾಲನೆ ಮಾಡ್ತಲ್ಲ. ಕಾವೇರಿ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಅಂತ ಬಿಟ್ಬಿಡ್ತೀರಿ. ಆಜಾನ್ ವಿಚಾರದಲ್ಲಿ ಯಾಕಪ್ಪ ನಿಮಗೆ ಸಾಫ್ಟ್ವೇರ್ನವರು? ಸುಪ್ರೀಂ ಕೋರ್ಟ್ ಆದೇಶನ ರಾಜ್ಯ ಸರ್ಕಾರ ಯಾಕೆ ಪಾಲನೆ ಮಾಡ್ತಲ್ಲ? ರಾಜ್ಯದ ಎಷ್ಟು ಕಡೆ ನೀವು ಆಜಾನ್ ನಿಯಮನ ಪಾಲನೆ ಮಾಡೋಕ್ಕೆ ನೀವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಆದೇಶ ಹೊರಡಿಸಿದ್ರಿ? ಅದನ್ನು ಹೇಳಿ ಸಮಾಜಕ್ಕೆ. ಅಲ್ಲಿ ಸಾಫ್ಟ್ವೇರ್ ತಗೋತೀರಾ, ಇಲ್ಲಿ ಬೂಟಲ್ ಓಡಿಸ್ತೀರಾ ಶ್ರೀಸಾಮಾನ್ಯರಿಗೆ, ಶ್ರಮಿಕ ವರ್ಗದ ಜನ ತಾವು ಚಂದ ಇತ್ತು ಧ್ವಜಸ್ತಂಭ ಮಾಡಿದ್ರೆ ಅದು ನಿಮಗೆ ಎಲ್ಲೋ ಒಂದು ಕಡೆ ಅಗೌರವ. ಆಜಾನ್ ನಿಯಮದಲ್ಲಿ ಅದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಅದನ್ನು ಪಾಲನೆ ಮಾಡಿ. ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿಗಳು ಸರ್ಕಾರದ ಮೇಲೆ ಮಾನ್ಯ ಶಾಸಕರ ತನಕ ಬೇಕಾದಷ್ಟಿದೆ. ಅದಕ್ಕೆ ಆದಂಥ ಒಂದು ಪಾವಿತ್ರತೆ ಘನತೆಗಳಿವೆ. ನೀವು ಇರುವಂಥ ಕಾನ್ಸ್ಟಿಟ್ಯೂಷನ್ ಪ್ಲೇಸ್ಮೆಂಟ್ಗಳಿಗೆ ಅದನ್ನು ಕಾಪಾಡಿ. ಅದು ಹೊರತುಪಡಿಸ್ಬಿಟ್ಟು ಇದೆಲ್ಲ ಈ ನಡವಳಿಕೆಗಳೆಲ್ಲ ಸರಿಯಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.